ಕಾಂಗ್ರೆಸ್ ಹೇಳಿದ್ದೇ ಸಂವಿಧಾನ, ಅದನ್ನ ದೇಶದ ಜನರು ಬಾಯಿ ಮುಚ್ಕೊಂಡು ಪಾಲಿಸ್ಬೇಕಷ್ಟೇ. ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ರಾಹುಲ್ ಗಾಂಧಿ ಅವರೇ ಸಂಸತ್ ಭವನದ ಒಳಗಡೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸಂವಿಧಾನದ ಅಡಿಯಲ್ಲಿ ಅಧಿಕಾರದಲ್ಲಿ ಮುಂದುವರೆದು ಹೋಗ್ತಾ ಇದೆಯಾ ಅಥವಾ ಕಾಂಗ್ರೆಸ್ ಪಾರ್ಟಿ ಹೇಳಿದಂತ ಸರ್ವಾಧಿಕಾರಿ ಧೋರಣೆಯಿಂದ ದೇಶದಲ್ಲಿ ಆಡಳಿತ ನಡೀತಾ ಇದೆಯಾ ಅನ್ನೋಂಥ ಪ್ರಶ್ನೆ ಇವತ್ತು ಎದುರಾಗಿರ್ತಕ್ಕಂಥದ್ದು. CWC ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ನಾವು ನಿರ್ಧಾರವನ್ನು ತಗೊಂಡಿದ್ದೀವಿ. ಈ ಒಂದೇ ಮಾತರಂ ಗೀತೆಯನ್ನ ನಾವು 6 ಚರಣಗಳಲ್ಲಿ ಯಾವ ಕಾರಣಕ್ಕೂ ಆಡೋದಿಲ್ಲ, ನಮ್ಮನ್ನ ನೇಣೆತ್ತಿದ್ರು ಪರವಾಗಿಲ್ಲ, ಜೈಲ್ಗೆ ಹಾಕಿದ್ರು ಪರವಾಗಿಲ್ಲ ಅಂತ ಹರಿಪ್ರಸಾದ್ ಅವರು ರಸ್ತೆಯಲ್ಲಿ ಬಂದು ಮಾಧ್ಯಮಗಳ ಮುಂದೆ ಬಾಯಿನ ಹರ್ಕತ್ತಿದ್ದಾರೆ. ಯಾಕೆಂದ್ರೆ ಇವರು ಒಂದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಗೆಲ್ಲಲಿಕ್ಕೆ ಸಮರ್ಥರಲ್ಲದೆ ಇದ್ದವರು, ದೀರ್ಘಕಾಲೀನವಾಗಿ ಈ ದೇಶದಲ್ಲಿ ಅಧಿಕಾರವನ್ನು ಅನುಭವಿಸಿದವರು, MLC ಆಗಿ ರಾಜ್ಯಸಭಾ ಮೆಂಬರ್ಗಳಾಗಿ ಅಂತಿಂತ ಮಿನಿಸ್ಟ್ರಿಶಿಪ್ ಎಲ್ಲ ತಗೊಂಡು ಅಧಿಕಾರಕ್ಕೆ ಅಂಟ್ಕೊಂಡು ಬಿದ್ದಿರುವಂತ ಒಬ್ಬ ಮನುಷ್ಯ ಹರಿಪ್ರಸಾದ್ ಅಂತ ಹೇಳೋದ್ರಲ್ಲಿ ಯಾವುದು ಎರಡು ಮಾತಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರೋದು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಅದೊಂದು ಸೇವಾದಳವಾಗಿ ಮುಂದುವರಿಬೇಕು ಅಂತ ಇವತ್ತು ಒಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತಾ ಇದೆ ಅಂತಂದ್ರೆ, ನಾವು ಭಾರತದಲ್ಲಿದ್ದೀವಾ, ಪಾಕಿಸ್ತಾನದಲ್ಲಿದ್ದೀವಾ, ಅಫ್ಘಾನಿಸ್ತಾನದಲ್ಲಿದ್ದೀವಾ, ಇಲ್ಲ ಯಾವುದಾದ್ರು ಯುರೋಪ್ ಕಂಟ್ರಿಯಲ್ಲಿ ನಿಂತ್ಕೊಂಡು ಆಡಬೇಕು ಅಂತ ಹೇಳ್ತಾ ಇದೀವೇನ್ರಿ ಹರಿಪ್ರಸಾದ್ ಅವರೇ? ಎದ್ದು ನಿಂತ್ಕೊಳಕ್ಕಾಗಲ್ಲ ಹುಷಾರಿಲ್ಲದೆ ಇದ್ದವ್ರಿಗೆ ಅಂತ 3 ನಿಮಿಷ 10 ಸೆಕೆಂಡ್ಗಳ ಕಾಲ ನಿಂತ್ಕೊಳ್ಳಿಕ್ಕೆ ಆಗದೆ ಇದ್ದಂಥವ್ರು ಈ ದೇಶಕ್ಕೆ ಏನು ಸೇವೆ ಮಾಡ್ತಾರೆ ಸಂಸದರಾಗಿ, MLAಗಳು, ಶಾಸಕರಾಗಿ ಅನ್ನೋದಕ್ಕೆ ಹರಿಪ್ರಸಾದ್ ಉತ್ತರವನ್ನ ಹೇಳಬೇಕು. ಕೆಲಸನ ಬಹುಮುಖ್ಯವಾಗಿ ಪ್ರಿಯಾಂಕ ಖರ್ಗೆ ಅವರೇ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಕಾನೂನು ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ FIR ಆಗ್ತೀನಿ, ಒಳಗಡೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲಪ್ಪ, ನೀನು ಬಂದು ಯಾವಾಗಲೂ ನಿಮ್ಮ ಕಾಂಗ್ರೆಸ್ ಪಕ್ಷದವರೇ ಮಾಡ್ತಿದ್ದಾರೆ, ಅವ್ರನ್ನ ತಗೊಂಡೋಗಿ ಫಸ್ಟ್ ಒಳಗಡೆ ಹಾಕು. ಒಂದೇ ಮಾತರಂ ಭಾರತ ಭೂಮಿಯ ಒಂದು ಸ್ವಾಭಿಮಾನದ ಪ್ರತೀಕ. ಇದನ್ನ ಯಾರಾದ್ರೂ ಯಾವನಾದ್ರೂ ಆಗ್ಲಿ ಅವಮಾನ ಮಾಡ್ರೆ ಅವ್ರನ್ನ ಬಿಟ್ಟು ನೋಡ್ಕೊಂಡು ಕೂತ್ಕೊಳ್ಳೋ ಅಂತ ಪ್ರಮೇಯವೇ ಇಲ್ಲ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಕಾಂಗ್ರೆಸ್ ಹೇಳಿದ್ದೇ ಸಂವಿಧಾನ, ಅದನ್ನು ದೇಶದ ಜನರು ಬಾಯಿ ಮುಚ್ಕೊಂಡು ಪಾಲಿಸ್ಬೇಕಷ್ಟೇ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಕಾಂಗ್ರೆಸ್ ಪಕ್ಷ ತನ್ನನ್ನು ತಾನು ಸರ್ವಾಧಿಕಾರಿ ಅಂತ ತಿಳ್ಕೊಂಬಿಟ್ಟಿದೆ. ಹೌದು ಸ್ನೇಹಿತರೆ, ಈ ಸರ್ವಾಧಿಕಾರಿಗಳನ್ನು ಯಾರ್ಯಾರು ಹಿಂಬಾಲಿಸ್ತಾರೋ ಅವರನ್ನು ಗುಲಾಮರು ಅಂತಲೂ ಕೂಡ ಈ ಕಾಂಗ್ರೆಸ್ ಪಾರ್ಟಿ ತಿಳ್ಕೊಂಡಿದ್ದಂಗೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಸಮರ್ಥಕರಿದ್ದಾರೋ ಅವರೆಲ್ಲ ಇವರ ಗುಲಾಮರು, ದೇಶದ ಜನರೆಲ್ಲ ಇವರು ಗುಲಾಮರು ಅನ್ನುವಂಥ ಮಾನಸಿಕತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಹೊರಟೋಗಿರ್ತಕ್ಕಂಥದ್ದು. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ರಾಹುಲ್ ಗಾಂಧಿ ಅವರೇ ಸಂಸತ್ ಭವನದ ಒಳಗಡೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಅದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಂಬಿಟ್ಟು ವಿಚಾರಕ್ಕೆ ಹೋಗೋಣ. ಮೊಟ್ಟ ಮೊದಲನೇದಾಗಿ ಈ ದೇಶದಲ್ಲಿ ಮೂರು ರೀತಿಯಾದಂಥ ವಿದ್ಯಾರ್ಥಿಗಳಿರ್ತಾರೆ, ಅಥವಾ ಅದು ಮುಂದುವರೆದೇನಾಯಿತು ಅಂದರೆ 3 ವಿಧವಾದಂಥ ಜನರಿರ್ತಾರೆ ಅನ್ನೋ ಮಟ್ಟಕ್ಕೆ ಕೊಟ್ಟೋಯ್ತು. ಅದು ಹೇಗೆ ಅಂತ ಹೇಳಿದ್ರೆ, ಒಬ್ಬರು ವಿದ್ಯಾರ್ಥಿಗಳು ಅಂದರೆ ಹೇಳಿದ್ದನ್ನೆಲ್ಲ ಸ್ವೀಕಾರ ಮಾಡುವಂಥ ಮನಸ್ಥಿತಿ ಇರೋರು, ಇನ್ನು ಕೆಲವರು ಅಹಂಕಾರಿಗಳು, ಆ ಅಹಂಕಾರಿಗಳನ್ನ ಹಿಂಬಾಲಿಸುವಂಥ ಅಂಧಭಕ್ತರು. ಇದು ರಾಹುಲ್ ಗಾಂಧಿ ಅವರು ಹೇಳಿದ್ದು. ಆದರೆ 4ನೇ ವರ್ಗದ ಒಂದು ಜನಾಂಗ ಅಥವಾ ಒಂದು ವಿದ್ಯಾರ್ಥಿ ವರ್ಗ ಇದೆ, ಅದು ಗುಲಾಮಿ ಮಾನಸಿಕತೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಹೇಳಿದ್ದನ್ನೆಲ್ಲ ಶಿರಸಾವಹಿಸಿ ಪಾಲನೆ ಮಾಡುವಂಥ ಒಂದು ವರ್ಗ. ಇದು ಗುಲಾಮಿತನಕ್ಕಿಂತ ಹೊರತಾಗಿಲ್ಲ ಅನ್ನೋದೇ ನನ್ನ ವಾದ. ಇದರಲ್ಲಿ ನನಗೇನು ಭಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದೇ ಮಾತರಂ ಗೀತೆ ಏನಿದೆಯಲ್ಲ, ಈ ದೇಶದ ಉಸಿರು ಅಂತಲೇ ನಾನು ಹೇಳ್ತೀನಿ. ಹೇಗೆ ಜನಗಣಮನ ಇದೆಯೋ ರಾಷ್ಟ್ರಗೀತೆ, ಅದಕ್ಕೆ ಸರಿಸಮಾನವಾಗಿರುವಂಥದ್ದೇ ಒಂದೇ ಮಾತರಂ ಗೀತೆ. ಒಂದೇ ಮಾತರಂ ಗೀತೆ ಬಂಕಿಮಚಂದ್ರ ಚಟರ್ಜಿ ಅವರ ಅಂತರಾತ್ಮದಿಂದ ಬಂದಂತಹ ಒಂದು ಜ್ಞಾನ. ಅದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲಿ ಸ್ತುಪ್ತವಾಗಿ ಅಡಗಿ ಹೋಗಿದೆ. ಅದನ್ನು ಯಾರೂ ಅಳಿಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿನೇ ಕಾಂಗ್ರೆಸ್ ಪಕ್ಷ ಹೇಳಿದ್ದೇ ಸಂವಿಧಾನ, ಅದನ್ನು ನಾವೆಲ್ಲ ಪಾಲಿಸಬೇಕು ಬಾಯಿ ಮುಚ್ಕೊಂಡು ಅನ್ನುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿರತಕ್ಕಂಥದ್ದು. ಸ್ನೇಹಿತರೆ, ಈ ದೇಶ ಸಂವಿಧಾನದ ಅಡಿಯಲ್ಲಿ ಅಧಿಕಾರದಲ್ಲಿ ಮುಂದುವರೆದು ಹೋಗ್ತಾ ಇದೆಯಾ ಅಥವಾ ಕಾಂಗ್ರೆಸ್ ಪಾರ್ಟಿ ಹೇಳಿದಂಥ ಸರ್ವಾಧಿಕಾರಿ ಧೋರಣೆಯಿಂದ ದೇಶದಲ್ಲಿ ಆಡಳಿತ ನಡೀತಾ ಇದೆಯಾ ಅನ್ನೋಂಥ ಪ್ರಶ್ನೆ ಇವತ್ತು ಎದುರಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಆಂತರಿಕ ಸಂವಿಧಾನ ಇದೆಯಲ್ಲ, ಅಂದರೆ CWC ಅಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ನಾವು ನಿರ್ಧಾರವನ್ನು ತಗೊಂಡಿದ್ದೀವಿ. ಈ ಒಂದೇ ಮಾತರಂ ಗೀತೆಯನ್ನು ನಾವು 6 ಚರಣಗಳಲ್ಲಿ ಯಾವ ಕಾರಣಕ್ಕೂ ಆಡೋದಿಲ್ಲ, ನಮ್ಮನ್ನು ನೇಣೆತ್ತಿದ್ರು ಪರವಾಗಿಲ್ಲ, ಜೈಲ್ಗೆ ಹಾಕಿದ್ರು ಪರವಾಗಿಲ್ಲ ಅಂತ ಹರಿಪ್ರಸಾದ್ ಅವರು ರಸ್ತೆಯಲ್ಲಿ ಬಂದು ಮಾಧ್ಯಮಗಳ ಮುಂದೆ ಬಾಯಿನ ಹರ್ಕತ್ತಿದ್ದಾರೆ. ಹರಿಪ್ರಸಾದ್ ಅವರೇ, ನಿಮ್ಗೇನಾದರೂ ಅಲ್ಪ ಸ್ವಲ್ಪವಾದ ನೈತಿಕತೆ ಇದ್ದರೆ, ಜವಾಬ್ದಾರಿ ಅನ್ನೋದಿದ್ದರೆ, ದೇಶ ಪ್ರೇಮ ಅನ್ನೋದಿದ್ದರೆ, ಒಂದೇ ಮಾತರಂ ಗೀತೆಯನ್ನು ಮನಸ್ಪೂರ್ವಕವಾಗಿ 6 ಚರಣಗಳಲ್ಲಿ ಆಡಿ ತೋರಿಸ್ರಿ, ನಿಮ್ಮ ಕಾಲಿಗೆ ಬೀಳ್ತೀವಿ.
ಅದಾಗದಿದ್ದಂಥ ಪಕ್ಷದಲ್ಲಿ ನಿಮ್ಮ ಬಾಯಿಗೆ ನೀವು ಪ್ಲಾಸ್ಟರನ್ನು ಹಾಕ್ಕೊಂಡು ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಏನಿದೆ ಅದನ್ನು ನೋಡಿ ದೇಶದ ಜನರಲ್ಲಿ ದ್ವಂದ್ವವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಯಾಕೆ ಈ ಕಾಂಗ್ರೆಸ್ ಪಕ್ಷ ಈ ರೀತಿಯಾಗಿ ಮಾಡ್ತಾ ಇದೆ ಅಂತಂದರೆ, ಇತ್ತ ಕಡೆ ಸಂವಿಧಾನದ ನಿಯಮಗಳ ಅಡಿಯಲ್ಲಿ ಸದನದಲ್ಲಿ ಚರ್ಚೆಗೆ ಒಳಪಟ್ಟು ಸ್ಪೀಕರ್ ಅವರ ಸಮ್ಮುಖದಲ್ಲಿ ವಂದೇ ಮಾತರಂ ಗೀತೆಯನ್ನು ರಾಷ್ಟ್ರೀಯ ಗೌರವಗಳ ವಿಷಯದಲ್ಲಿ ಸೇರ್ಪಡೆ ಮಾಡಿ ಅದನ್ನೇನಾದರೂ ಉಲ್ಲಂಘನೆ ಮಾಡಿದ್ರೆ 3 ವರ್ಷಗಳ ಶಿಕ್ಷೆ ಆಗುತ್ತೆ ಅಂದಮೇಲೂ ಈ ರೀತಿಯಾದಂಥ ಬಂಡಾಟವನ್ನು ಕಾಂಗ್ರೆಸ್ ಪಾರ್ಟಿ ಮೆರೀತಿದ್ರೆ ಈ ದೇಶದ ನಾಗರಿಕರಾದಂಥ ನಮ್ಮಂಥ ಸಾಮಾನ್ಯ ಜನರು ನೋಡ್ಕೊಂಡು ಕೂತ್ಕೊಳ್ಬೇಕಾ ಅನ್ನೋಂಥ ಪ್ರಶ್ನೆ ಎದುರಾಗ್ತಿರ್ತಕ್ಕಂಥದ್ದು. ಅಂದರೆ ಕಾಂಗ್ರೆಸ್ ಪಕ್ಷ ಏನಿದೆ ಸಂವಿಧಾನವನ್ನು ಕೂಡ ಧಿಕ್ಕರಿಸುವ ಮಟ್ಟಕ್ಕೆ ಇವತ್ತು ಹೊರಟೋಗಿರೋದು. ಆದರೆ ಸಂವಿಧಾನದ ಪುಸ್ತಕವನ್ನು ಹಿಡಿದು ನಾವು ಸಂವಿಧಾನದ ಮಹಾನ್ ರಕ್ಷಕರು ಅಂತ ಹೇಳ್ಕೊಂಡು ದೇಶದಾದ್ಯಂತ ಡಂಗೂರ ಬಾರಿಸ್ಕೊಂಡು ಓಡಾಡ್ತಿರ್ತಾರೆ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ಸಿಗರು. ಆದರೆ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಷ್ಟ್ರಪತಿಗಳು ಅಂಗೀಕಾರವನ್ನು ಕೊಟ್ಟಿರೋ ಅಂತ ವಂದೇ ಮಾತರಂ ಗೀತೆಯನ್ನು ಆಡ್ತಾ ಇಲ್ಲ. ಇದರಿಂದ ಇರುವಂಥ ಉದ್ದೇಶ ಭಾಳ ಗಂಭೀರವಾದದ್ದು, ಸೂಕ್ಷ್ಮವಾದದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಕಾಂಗ್ರೆಸ್ನ ಮುಖ್ಯ ಕಚೇರಿಯಲ್ಲಿ ಸೋನಿಯಾ ಗಾಂಧಿ ಅವರು ಸನ್ನೆ ಮಾಡಿದ ಮೇಲೆ, ರಾಹುಲ್ ಗಾಂಧಿ ಅವರು ಮಾತಾಡಿದ ಮೇಲೆ, ಆಡಿಯೋ ವಿಡಿಯೋ ಎಲ್ಲ ವೈರಲ್ ಆದಮೇಲೆ ಇವಾಗ ದೂರುಗಳು ದಾಖಲಾಗಿದೆಯಲ್ಲ, ಕಾನೂನಿನ ಕುಣಿಕೆಗೆ ಈ ತಾಯಿ ಮಗ ಇಬ್ಬರು ಸಿಗಾಕೊಂಡ್ಬಿಡ್ತಾರೆ. ಅವ್ರನ್ನ ಹೆಂಗಾದರೂ ಮಾಡಿ ತಪ್ಪಿಸ್ಬೇಕು, ಅದ್ರ ಮುಖಾಂತರ ನಮ್ಮ ರಾಜಕೀಯದ ಇಚ್ಛಾಶಕ್ತಿಗಳನ್ನು ಪೂರೈಸ್ಕೋಬೇಕು, ಅಧಿಕಾರಕ್ಕೆ ಅಂಟ್ಕೊಂಡು ಕೂತಿರಬೇಕು ಅನ್ನುವಂಥ ಗುಲಾಮಿ ಮಾನಸಿಕತೆ ಇರುವಂಥ ಕೆಲವರು ನಾಯಕರು ಏನು ಮಾಡ್ತಿದ್ದಾರೆ, ಇದರ ಸಮರ್ಥನೆಗಿಳಿದಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಅದಕ್ಕೆ ಹರಿಪ್ರಸಾದ್ ಅವರು ಹೊರತಾಗಿಲ್ಲ. ಯಾಕೆಂದರೆ ಇವರು ಒಂದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ನು ಗೆಲ್ಲಲಿಕ್ಕೆ ಸಮರ್ಥರಲ್ಲದೆ ಇದ್ದವರು ದೀರ್ಘಕಾಲೀನವಾಗಿ ಈ ದೇಶದಲ್ಲಿ ಅಧಿಕಾರವನ್ನು ಅನುಭವಿಸಿದವರು, MLC ಆಗಿ ರಾಜ್ಯಸಭಾ ಮೆಂಬರ್ಗಳಾಗಿ ಅಂತಿಂಥ ಮಿನಿಸ್ಟ್ರಿಶಿಪ್ ಎಲ್ಲ ತಗೊಂಡು ಅಧಿಕಾರಕ್ಕೆ ಅಂಟ್ಕೊಂಡು ಬಿದ್ದಿರುವಂಥ ಒಬ್ಬ ಮನುಷ್ಯ ಹರಿಪ್ರಸಾದ್ ಅಂತ ಹೇಳೋದ್ರಲ್ಲಿ ಯಾವುದು ಎರಡು ಮಾತಿಲ್ಲ ಇಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಯಾಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಮುಸಲ್ಮಾನರನ್ನು ಓಲೈಕೆ ಮಾಡೋದು ಕೂಡ ಒಂದು ಭಾಗ ಇದೆ. ಮುಸಲ್ಮಾನರು ಎಲ್ಲಿ ನೊಂದ್ಕೊಂಡ್ಬಿಡ್ತಾರೋ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಆಡಿದ್ರೆ ಅಂತ ಅದೇ ಮಾನಸಿಕತೆ, ಅಂದರೆ ಅಂದಿನ ಕಾಂಗ್ರೆಸ್ಗೂ ಅದೇ ಮಾನಸಿಕತೆ ಇತ್ತು ಸ್ವತಂತ್ರ ಪೂರ್ವದಲ್ಲಿ, ಇವತ್ತು ಕೂಡ ಅದೇ ಮಾನಸಿಕತೆ ಮುಂದುವರ್ಕೊಂಡು ಬರ್ತಿದೆ. 1937ನೇ ಇಸ್ವಿಯಲ್ಲಿ ಜಿನ್ನಾರವ್ರನ್ನ ಓಲೈಕೆ ಮಾಡೋದಕ್ಕೋಸ್ಕರ ನೆಹರು ಅವರು ವಂದೇ ಮಾತರಂನ 4 ಚರಣಗಳನ್ನು ತೆಗೆಸಾಕಿದ್ರು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ನಾವು ಅದಕ್ಕೆ ಬದ್ಧರಾಗಿರ್ತೀವಿ, ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಆಡೋದಿಲ್ಲ, ಆದರೆ ಮುಸಲ್ಮಾನರು ಎದ್ದು ನಿಂತ್ಕೊಳ್ತಾರೆ ಅಂತ ಅವರೇನೋ ಸಮರ್ಥನೆ ಕೊಡ್ತಾರೆ, ನಾವು ಆಡಲ್ಲ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ಸಿಗರಾದರೂ ಆಡಬೇಕಲ್ವ? ಆಡೋದಕ್ಕೆ ಏನಾಗಿದೆ? ಏನಾದರೂ ನಾಲ್ಗೆ ಒಣಗೋಗುತ್ತಾ, ಇಲ್ಲ ಗಂಟ್ಲು ಬತ್ತೋಗುತ್ತಾ, ಇಲ್ಲ ನಿಮ್ಗೇನಾದರೂ ಏನಾಗುತ್ತೆ? ನಿಮಗೆ ಮುಸಲ್ಮಾನರು ಓಟ್ ಹಾಕಲ್ಲ ನಿಮಗೆ ಅನ್ನೋಂಥ ಭಯ ಕಾಡ್ತಿದೆಯಾ ನಿಮಗೆ? ಇದು ಓಲೈಕೆ ರಾಜಕಾರಣವಲ್ಲ ಅನ್ನೋದನ್ನು ವೀಕ್ಷಕರಾದ ನೀವೇ ನಿರ್ಧಾರವನ್ನು ಮಾಡಿ. ಅವತ್ತು 37ನೇ ಇಸ್ವಿಯಲ್ಲಿ ಯಾವಾಗ ಈ 6 ಚರಣಗಳ ಇದ್ದ ವಂದೇ ಮಾತರಮನ್ನು 2 ಚರಣ ಆಡಿದ್ರು, ನಾವು ಅದಕ್ಕೆ ಅಂಟ್ಕೊಂಡು ಕೂತಿರ್ತೀವಿ ಅಂತ ಹೇಳೋದಾದರೆ, ಈ ದೇಶದಲ್ಲಿ ಸಂವಿಧಾನದಲ್ಲಿ ರಚಿತವಾದ ಕಾನೂನುಗಳಿಗೆ ಕಾಂಗ್ರೆಸ್ಸು ಬೆಲೆ ಕೊಡ್ತಿಲ್ಲ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಇನ್ನೊಂದು ಅರ್ಥದಲ್ಲಿ ಕಾಂಗ್ರೆಸ್ಸಿನ ಆಂತರಿಕ ಸಂವಿಧಾನದ ಮೇಲೆ ದೇಶವನ್ನು ನಡೆಸೋಕ್ಕೆ ಮುನ್ನಡೆದಿದ್ದಾರೆ ಅನ್ನೋದನ್ನು ನೋಡಿದ್ರೆ, ಆ ಒಂದು ಅಂದರೆ CWDCಯಲ್ಲಿ ತಗೊಳ್ಳುವಂಥ ನಿರ್ಧಾರಕ್ಕೂ ಕೂಡ ಇವರು ಬೆಲೆ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ನಾವು ಸಾಕಷ್ಟು ಉದಾಹರಣೆಗಳ ಮುಖಾಂತರ ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಅವತ್ತಿದ್ದಂಥ ವಲ್ಲಭಭಾಯಿ ಪಟೇಲರು, ನೇತಾಜಿ ಸುಭಾಷ್ ಚಂದ್ರ ಬೋಸು, ಇನ್ನೂ ಹಲವಾರು ಜನ, ಯಾರು ಮಹಾತ್ಮ ಗಾಂಧಿಯವರು, ಇವರು ನೆಹರು ಅವರು, ಇವರೆಲ್ಲರ ರವೀಂದ್ರನಾಥ ಟ್ಯಾಗೋರ್ ಅವರು, ಇವರೆಲ್ಲರ ನಿರ್ಧಾರದಂತೆ 2 ಚರಣವನ್ನು ಆಡ್ತೀವಿ ಅನ್ನೋದಾದರೆ, ಒಂದೇ ಮಾತರಂ ಅಂತ ನಾನು ಹೇಳೋಲ್ಲ ಅನ್ನೋರಿಗೆಲ್ಲ ಇವ್ರ ಉತ್ತರ ಏನಾಗಿರುತ್ತೆ? ಕಾಂಗ್ರೆಸ್ಸಿಗರದು ಅನ್ನೋದು. ಅಂದರೆ 1937ನೇ ಇಸ್ವಿಯಲ್ಲಿ ಆದಂಥ ನಿರ್ಧಾರಕ್ಕೆ ಅಂಟ್ಕೊಂಡಿದ್ದೀವಿ ಅಂತ ಹೇಳ್ತಿದಾರಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನೆಹರು ಅವ್ರಿಗೊಂದು ಮಾತನ್ನು ಕೇಳಿರ್ತಾರೆ. ಯಾವಾಗ ನೇತಾಜಿ ಅವ್ರಿಗೆ ನೆಹರು ಅವರು ಇದನ್ನು ವಂದೇ ಮಾತರಮನ್ನು ತುಂಡರಿಸಲಿಕ್ಕೆ ಪತ್ರವನ್ನು ಬರೀತಾರೋ, ಆವಾಗ ನೇತಾಜಿ ಅವರು ನೆಹರು ಅವ್ರಿಗೇನಂತ ಸಮರ್ಥನೆ ಕೊಟ್ಟಿರ್ತಾರೆ, ಹೇಳಿರ್ತಾರೆ ಅಂದರೆ, ಈ ಮೂಲಭೂತವಾದಿಗಳು ಇರ್ತಾರಲ್ಲ, ಅಂದರೆ ಈಗ ಮುಸಲ್ಮಾನರು ಅಂತಲೇ ಇಟ್ಕೊಳ್ಳಿ, ಮುಸಲ್ಮಾನರು ಇವತ್ತು ವಂದೇ ಮಾತರಮನ್ನು ಆಡಲಿಕ್ಕೆ ಅದರಲ್ಲಿ ದುರ್ಗಾಸ್ತುತಿ ಇರೋದ್ರಿಂದ ನಮಗದು ನಮ್ಮ ಆಚರಣೆಗೆ ವಿರುದ್ಧ ನಾವು ಆಡಲ್ಲ ಅಂತಿದ್ದಾರಲ್ಲ, ನೀವು ಜಿನ್ನಾ ಅವರ ಮನವನ್ನು ಓಲೈಕೆ ಮಾಡೋದಕ್ಕೆ ಹೋಗ್ತಿದ್ದೀರಾ. ಇದು ಮುಂದೆ ಒಂದು ದಿನ ದೇಶಕ್ಕೆ ಕಂಟಕ ಆಗುತ್ತೆ. ಹಾಗಾಗಿ ಈ ಮೂಲಭೂತವಾದದ ವಿಚಾರ ಇರತಕ್ಕಂಥ ವ್ಯಕ್ತಿಗಳು ಇವತ್ತು ವಂದೇ ಮಾತರಮನ್ನು ಇಟ್ಕೊಂಡ್ಬರ್ತಾರೆ, ನಾಳೆ ಬೇರೆದ್ದೇ ವಿಚಾರವನ್ನು ಇಟ್ಕೊಂಡ್ಬಂದು ದೇಶದಲ್ಲಿ ವಿವಾದವನ್ನು ಸೃಷ್ಟಿ ಮಾಡ್ತಾರೆ ಅಂತ ಭಾಳ ದಿನ ಅದು ಮುಂದುವರಿಲಿಲ್ಲ. 1947ನೇ ಇಸ್ವಿಯಲ್ಲಿ ದೇಶ ವಿಭಜನೆ ಮಾಡಾಕ್ಬಿಟ್ರು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ತಗೊಂಡಂಥ ನಿರ್ಧಾರದಿಂದ ದೇಶ ತುಂಡ್ರಿಸಿ ಹೊರಟೋಯ್ತು. ಆಯಿತು, ಇವಾಗ ಅದನ್ನಾದರೂ ಸರಿಯಾಗಿ ಪಾಲನೆ ಮಾಡಿದೆಯಾ ಕಾಂಗ್ರೆಸ್ ಪಕ್ಷ ಅಂತ ನೋಡಿದ್ರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೆಹರು ಅವರು ಪ್ರಧಾನಮಂತ್ರಿ ಆಗಲೇಬಾರ್ದು ಅನ್ನೋದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇತ್ತಲ್ಲ ಅವತ್ತಿಂದು, ಅದರದ್ದು ನಿರ್ಣಯ ಆಗಿದ್ದು. ವಲ್ಲಭಭಾಯಿ ಪಟೇಲ್ ಅವರು ಆಗಬೇಕು ಅನ್ನೋದು ಇದ್ದಿದ್ದು, ಅದನ್ನು ಧಿಕ್ಕರಿಸಿದ್ರಲ್ಲ.
ಅಂದರೆ ಕುಟುಂಬದ ಸ್ವತ್ತಾಗಿ ಮಾಡ್ಕೊಂಡಿದ್ದಾರಲ್ಲ, ನಕಲಿ ಗಾಂಧಿ ಕುಟುಂಬ ಪರಿವಾರ ಏನಿದೆ ಇವತ್ತು ಕಾಂಗ್ರೆಸ್ ಪಕ್ಷನ ತನ್ನ ಕುಟುಂಬದ ಸ್ವತ್ತಾಗಿ ಮಾಡ್ಕೊಂಡಿದೆ ಅನ್ನೋದು ಇದರಿಂದ ನೆನಪಿಗೆ ಬರುತ್ತೆ. ಅದಾದಮೇಲೆ ಮಹಾತ್ಮ ಗಾಂಧಿ ಅವರು ಏನು ಹೇಳಿದರು, ಅವರು ಹತ್ಯೆಗೀಡಾಗೋಕ್ಕೋ ಕೆಲವೇ ದಿನಗಳ ಮುಂಚೆ ಹೇಳಿರೋದು ಏನಂತ, ಮಹಾತ್ಮ ಗಾಂಧಿ ಅವರು ಹೇಳಿರೋದು, ಈ ಕಾಂಗ್ರೆಸ್ ಪಕ್ಷ ಅನ್ನೋದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರೋದು, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಇಲ್ಲ, ಹಾಗಾಗಿ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಒಂದು ಸೇವಾದಳವಾಗಿ ಮುಂದುವರಿಬೇಕು ಅಂತ, ಸೇವಾದಳ ಅಂತೇನಿದೆಯೋ ಆ ಸೇವಾದಳ ಆಗಿ ಮುಂದುವರಿಬೇಕು ಅಂತ ಹೇಳಿದರು. ಅದನ್ನೂ ಮಾಡಲಿಲ್ಲ. ಹೋಗಲಿ, ಸಂವಿಧಾನಕ್ಕಾದರೂ ಬೆಲೆ ಕೊಡ್ತಾರ ಅಂದರೆ ಸಂವಿಧಾನದ ಕಮಿಟಿಯಲ್ಲೇ ಹೇಳಿದಾರಲ್ಲ, 334ನೇ ವಿಧಿಯ ಅನ್ವಯ ಮೀಸಲಾತಿಗಳನ್ನು 10 ವರ್ಷಕ್ಕೆ ಮಾತ್ರ ಇಡಬೇಕು ಅಂತ, ಅದನ್ನು ಕೂಡ ದೇಶದ ಜನರಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿ ಕತ್ಲಲ್ಲಿಟ್ಟಿದ್ದಾರೆ. ಅದು ಬಿಡಿ ಹೋಗಲಿ, ಆರ್ಟಿಕಲ್ 370ನೇ ವಿಧಿಗೆ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರಲ್ವ, ಆವಾಗ ನೆಹರು ಅವರು ಇನ್ನೊಬ್ಬರಿಂದ ಸಹಿಯನ್ನು ಹಾಕಿಸಿ ಶೇಖ್ ಅಬ್ದುಲ್ಲನ್ಗೆ ಆರ್ಟಿಕಲ್ 370 ಕೊಟ್ಟರಲ್ಲ, ಅದು ಕೂಡ ತಾತ್ಕಾಲಿಕ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ತಾತ್ಕಾಲಿಕ ಅನ್ನೋಂಥ ಪದ ಇದೆಯಲ್ಲ, ಇದು ಎಷ್ಟು 65-70 ವರ್ಷಗಳ ಕಾಲ ಇದನ್ನು ಕೊಟ್ಟರು, ಏನು ವಿಶೇಷ ಮೀಸಲಾತಿಯನ್ನು, ಆರ್ಟಿಕಲ್ 370 ಕಾಶ್ಮೀರಕ್ಕೆ ಕೊಟ್ಟರು. ಅಂದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತಂದರೆ, ಅವತ್ತು ಜಿನ್ನಾನ ಓಲೈಕೆಗಾಗಿ, ಇವತ್ತು ಸಂವಿಧಾನವನ್ನು ವಿರೋಧ ಮಾಡಲಿಕ್ಕಾಗಿ, ಮತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ವಿರೋಧ ಮಾಡೋದಕ್ಕಾಗಿ, NDA ಸರ್ಕಾರನ ವಿರೋಧ ಮಾಡೋದಕ್ಕೋಸ್ಕರ ಇವತ್ತು ಇವರು ಸಂವಿಧಾನದ ನಿಯಮಗಳ ಅಡಿಯಲ್ಲಿ ರಚಿತವಾದ ಕಾನೂನನ್ನು ವಿರೋಧ ಮಾಡೋ ಅಂಥ ಮಟ್ಟಕ್ಕೆ ಇವರು ಹೋಗ್ತಾರೆ ಅಂತ ಹೇಳಿದ್ರೆ, ಇವರಲ್ಲೇನಾದರೂ ಅಲ್ಪ ಸ್ವಲ್ಪವಾದಂಥ ದೇಶ ಪ್ರೇಮ ಉಳಿದಿದೆಯಾ ಅನ್ನೋಂಥ ಪ್ರಶ್ನೆನ ನಾವೆಲ್ಲರೂ ನಮ್ಮ ಮುಂದೆ ಇಟ್ಕೊಳ್ಬೇಕು. ಹಾಗಾಗಿ ಸ್ನೇಹಿತರೆ, ವಂದೇ ಮಾತರಂ ಗೀತೆಯನ್ನು ಯಾರು ಆಡ್ತಾರೋ ಬಿಡ್ತಾರೋ ಅದು ಅವರ ವೈಯಕ್ತಿಕ ವಿಚಾರ, ಆದರೆ ಅದನ್ನು ಬಹಿರಂಗವಾಗಿ ಬಂದು ಹೇಳಿಕೆ ಕೊಡುವಂಥ ಅವಶ್ಯಕತೆ ಕಾಂಗ್ರೆಸ್ ಪಾರ್ಟಿಗೆ ಏನು ಬಂದಿದೆ, ಅಂಥ ದೊಡ್ಡದೇನು ಬಂದಿದೆ. ಇವತ್ತು ವಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತಾ ಇದೆ ಅಂತಂದರೆ, ನಾವು ಭಾರತದಲ್ಲಿದ್ದೀವ, ಪಾಕಿಸ್ತಾನದಲ್ಲಿದ್ದೀವ, ಅಫ್ಘಾನಿಸ್ತಾನದಲ್ಲಿದ್ದೀವ, ಇಲ್ಲ ಯಾವುದಾದ್ರೂ ಯುರೋಪ್ ಕಂಟ್ರಿಯಲ್ಲಿ ನಿಂತ್ಕೊಂಡು ಆಡಬೇಕು ಅಂತ ಹೇಳ್ತಾ ಇದ್ದೀವೇನ್ರಿ? ಹರಿಪ್ರಸಾದ್ ಅವರೇ, ನಿಮ್ಮ ಬಾಯಿದೆ ಅಂತ ನೀವು ಬಿಡ್ತಿರಲ್ರಿ. ಭಾರತದ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ಬರೆದಿರುವಂಥ ವಂದೇ ಮಾತರಂ ಗೀತೆಯನ್ನು ನಾವು ಎಲ್ಲರೂ ಆಡ್ತೀವಿ. ನೀವು ಆಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಯಿಗಳಿಗೆ ನೀವು ಪ್ಲಾಸ್ಟರ್ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ ಹುಷಾರಿಲ್ಲದೆ ಇದ್ದವ್ರಿಗೆ ಅಂತ 3 ನಿಮಿಷ 10 ಸೆಕೆಂಡ್ಗಳ ಕಾಲ ನಿಂತ್ಕೊಳ್ಳಿಕ್ಕೆ ಆಗದೇ ಇದ್ದಂಥವ್ರು ಈ ದೇಶಕ್ಕೆ ಏನು ಸೇವೆ ಮಾಡ್ತಾರೆ ಸಂಸದರಾಗಿ, MLAಗಳು, ಶಾಸಕರಾಗಿ ಅನ್ನೋದಕ್ಕೆ ಹರಿಪ್ರಸಾದ್ ಉತ್ತರವನ್ನು ಹೇಳಬೇಕು. 3 ನಿಮಿಷ 10 ಸೆಕೆಂಡ್ಗಳ ಕಾಲ ನಿಂತ್ಕೊಂಡು ರಾಷ್ಟ್ರಗೀತೆಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಲಿಕ್ಕಾಗದೇ ಇದ್ದರೆ, 6 ಚರಣಗಳ ವಂದೇ ಮಾತರಮ್ಮನ್ನು ಕಲಿತು ಹಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಈ ದೇಶಕ್ಕೆ ಏನು ಸೇವೆ, ಮಹಾನ್ ಸೇವೆಯನ್ನು ಮಾಡ್ತಾರೆ ಈ ಕಾಂಗ್ರೆಸ್ಸಿಗರು ಅನ್ನೋದಕ್ಕೆ ಉತ್ತರ ಹೇಳಬೇಕು. ನನ್ನ ಒಂದು ನಿರ್ದಿಷ್ಟವಾದ ವಿಚಾರ ಇರೋದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಆ ಕಡೆ ಸಂವಿಧಾನಕ್ಕೂ ಬದ್ಧವಾಗಿಲ್ಲ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂದರೆ ಕಾಂಗ್ರೆಸ್ನ ಆಂತರಿಕ ಸಂವಿಧಾನಕ್ಕೂ ಬದ್ಧವಾಗಿಲ್ಲ. ಇವರೆಲ್ಲರೂ ಅಂಟ್ಕೊಂಡು ಕೂತಿರೋದೇನು ಅಂತ ಹೇಳಿದ್ರೆ, ಓಲೈಕೆ, ಅಪಪ್ರಚಾರ ಮತ್ತು ಇನ್ನೊಂದು ಏನು ಸ್ವಾರ್ಥ ರಾಜಕಾರಣಕ್ಕೆ ಅಂಟ್ಕೊಂಡಿರೋದ್ರಿಂದ ಹೆಂಗಾದರೂ ಮಾಡಿ ದೇಶದಲ್ಲಿ ಬೆಂಕಿಯನ್ನು ಹಚ್ಚಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಒಂದಷ್ಟು ಜನರ ಮತವನ್ನು ಸೆಳಿಬೇಕು. ಮುಸಲ್ಮಾನರ ಮತ ಬ್ಯಾಂಕ್ ಇದೆ, ಅದೆಲ್ಲೂ ಒಡೆದೋಗಬಾರ್ದು. ಮತ್ತು ಇವರು ನಿಷ್ಠರಾಗಿದ್ದಾರಲ್ಲ, ಇವರು ಇವತ್ತು ಗುಲಾಮಿ ಮಾನಸಿಕತೆಗೆ ಒಳಗಾಗಿದ್ದಾರಲ್ಲ ಹಿಂಬಾಲಕರು, ಆ ನಕಲಿ ಗಾಂಧಿ ಪರಿವಾರಕ್ಕೆ ಏನೂ ಆಗಬಾರ್ದು ಅನ್ನೋಂಥ ವಿಷಯಗಳನ್ನ ಇಟ್ಕೊಂಡು ಇವರು ಇವತ್ತು ಈ ವಂದೇ ಮಾತರಂ ಗೀತೆಗೆ ಈ ರೀತಿಯಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ರೀ. ಆದರೆ ಈ ದೇಶದಲ್ಲಿ ಇನ್ನೂ ಕಾನೂನು ಶಕ್ತವಾಗಿದೆ ಅನ್ನೋದಾದರೆ, ಸಂವಿಧಾನ ಶಕ್ತವಾಗಿದೆ ಅನ್ನೋಂಥದ್ದಾದರೆ, ವಂದೇ ಮಾತರಂ ಗೀತೆಯನ್ನು ಯಾವನು ವಿರೋಧ ಮಾಡ್ತಾನೋ ಅವನ್ನೆಲ್ಲರನ್ನೂ ತೊಗೊಂಡು ಒದ್ದು ಕಂಬಿಯಿಂದ ಹಾಕಬೇಕು ಅಂತಲೇ ಹೇಳ್ತೀನಿ. ಆ ಕೆಲಸನ ಬಹುಮುಖ್ಯವಾಗಿ ಪ್ರಿಯಾಂಕ ಖರ್ಗೆ ಅವರೇ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ FIR ಆಗ್ತೀನಿ, ಒಳಗಡೆ ಆಗ್ತೀನಿ ಅಂತ ಹೇಳ್ತಿದ್ದೀಯಲ್ಲಪ್ಪ ನೀನು. ಬಂದು ಯಾವಾಗಲೂ ನಿಮ್ಮ ಕಾಂಗ್ರೆಸ್ ಪಕ್ಷದವರೇ ಮಾಡ್ತಿದ್ದಾರೆ, ಅವ್ರನ್ನ ತೊಗೊಂಡೋಗಿ ಫಸ್ಟ್ ಒಳಗಡೆ ಹಾಕು. ನೇಣೆತ್ತಬೇಕು ಅಂತ ನೇಣೆತ್ತಿದ್ರು ಸರಿ, ಒಳಗಡೆ ಹಾಕಿದ್ರು ಸರಿ, ನಾವು ವಂದೇ ಮಾತರಂ ಪೂರ್ತಿ ಆಡಲ್ಲ ಅಂತ ಹರಿಪ್ರಸಾದ್ ಅವ್ರು ಹೇಳ್ತಿದಾರಲ್ವಾ. ನೀವು ಆಡಿಲ್ಲ ಅಂದರೆ ಈ ದೇಶಕ್ಕೆ ಆಗಬೇಕಾಗಿದ್ದೇನಿಲ್ಲ, ನಿಮ್ಮ ಬಾಯಿಗೆ ಪ್ಲಾಸ್ಟರ್ ಹಾಕ್ಕೊಂಡಿದ್ರೆ ಸಾಕು. ಯಾಕೆ ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಗಳಲ್ಲಿ ಜನ ನಿರ್ಧಾರ ಮಾಡಿ ನಿಮ್ಗೆ ಏನು ಮಾಡಬೇಕು ಅನ್ನೋಂಥ ಶಾಸ್ತಿನ ತಕ್ಕನಾಗಿ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಕಳೆ ಸಸ್ಯವಾಗಿ ಮಾರ್ಪಟ್ಟಿರೋದಂತೂ ಭಾಳ ಸ್ಪಷ್ಟವಾಗಿ ಕಾಣ್ತಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ದೇಶ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಭಾರತಕ್ಕೆ ಒಂದು ಹುಲುಸಾದ ಬೆಳೆ. ಆ ಬೆಳೆಯ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಳೆಯಾಗಿ ಬೆಳ್ಕೊಂಡಿದೆ. ಈ ಬೆಳೆ ವಿಸ್ತಾರವಾಗಿ ಬೆಳೆದ್ರೆ ದೇಶದ ಜನರ ಮನಸ್ಸಿನಲ್ಲಿರುವಂಥ ದೇಶ ಪ್ರೇಮ ನಶಿಸಿ ಹೋಗೋವಂಥ ಸಂಭವ ಇದೆ ರೀ. ಹಾಗಾಗಿನೇ ನಮ್ಗೆ ಇವತ್ತು ಇಷ್ಟು ಆಕ್ರೋಶ ಬರ್ತಿರ್ತಕ್ಕಂಥದ್ದು. ವಂದೇ ಮಾತರಂ ಭಾರತ ಭೂಮಿಯ ಒಂದು ಸ್ವಾಭಿಮಾನದ ಪ್ರತೀಕ. ಇದನ್ನು ಯಾವನಾದರೂ ಆಗಲಿ ಅವಮಾನ ಮಾಡಿದ್ರೆ ಅವ್ರನ್ನ ಬಿಟ್ಟು ನೋಡ್ಕೊಂಡು ಕೂತ್ಕೊಳ್ಳೋ ಅಂಥ ಪ್ರಮೇಯವೇ ಇಲ್ಲ.
ಯಾರ ಧ್ವನಿಯನ್ನು ದಮನ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರೇ, ನಿಮ್ಮ ಈ ಒಂದು ಹುಡುಗಾಟ ಚೆಲ್ಲಾಟ ಏನಿದೆ ಇದೆಲ್ಲ ಸಂವಿಧಾನದ ಜೊತೆಯಲ್ಲಿ ನಡೀತಕ್ಕಂಥದ್ದಲ್ಲ. ನೀವೇನು ವಿಶೇಷವಾದ ವ್ಯಕ್ತಿಗಳು ಅಲ್ಲ, ನೀವು ಕೂಡ ನಮ್ಮಂತೆ ಸಾಮಾನ್ಯ ಜನರೇ. ಅಧಿಕಾರ ನಿಮ್ಮ ಕೈಯಲ್ಲಿದೆ ಅನ್ನೋ ಕಾರಣಕ್ಕೆ ನೀವು ಹೇಳಿದ್ದನ್ನೆಲ್ಲ ಕೂತ್ಕೊಳ್ಬೇಕು ಅನ್ನೋವಂಥದ್ದು ಭಾರತೀಯರ ಲಕ್ಷಣ ಅಲ್ಲ. ನಾವು ವಿರೋಧವನ್ನು ಮಾಡ್ತೀವಿ, ಧ್ವನಿಯನ್ನು ಎತ್ತೀವಿ. ಹಾಗಾಗಿನೇ ಇದು ದೇಶದ್ರೋಹದ ಕೆಲಸ ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ನನಗೆ ಯಾವುದೇ ರೀತಿಯಾದಂಥ ಅಳುಕಿಲ್ಲ. ಹಾಗಾಗಿನೇ ವೀಕ್ಷಕರಾದ ನೀವೇ ನಿರ್ಧಾರವನ್ನು ಮಾಡಬೇಕು, ಭಾರತೀಯರಾದ ನಾವೇ ನಿರ್ಧಾರವನ್ನು ಮಾಡಬೇಕು. ಕಾಂಗ್ರೆಸ್ ಹೇಳಿದ್ದೇ ಸಂವಿಧಾನ, ಅದನ್ನು ನಾವು ಬಾಯಿ ಮುಚ್ಕೊಂಡು ಪಾಲಿಸಬೇಕು ಅನ್ನುವಂಥ ಧೋರಣೆ ಹೊಂದಿದೆಯಲ್ಲ ಕಾಂಗ್ರೆಸ್ಸು, ಇದಕ್ಕೆ ನಾವು ವಿರುದ್ಧವಾಗಿ ಮಾತಾಡಬೇಕಾ? ಅಥವಾ ಕಾಂಗ್ರೆಸ್ ಹೇಳಿದ್ದೇ ಸಂವಿಧಾನ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ್ದು ಸಂವಿಧಾನ, ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಕ್ಷ ನಡ್ಕೊಳ್ಬೇಕು ಅಂತ ಸಂದೇಶವನ್ನು ಕಾಂಗ್ರೆಸ್ ಪಾರ್ಟಿಗೆ ರವಾನೆ ಮಾಡಬೇಕು ಅನ್ನೋಂಥ ವಿಷಯವನ್ನು ನಮ್ಮೆಲ್ಲ ವೀಕ್ಷಕರ ಮುಂದೆ ಇಡುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.